ಸರ್ ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ ಕೆಡಿ. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ ಕೆಡಿ ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನ ಒಬ್ರು ಯಾರು ಬೆನ್ ತಟ್ಕತೀನಿ ನಾನೇ ಮೇಡಮ್. ಬೇಸ್ ಕೆಡಿ ಫಸ್ಟ್ ಬರ್ಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ ಕೆಡಿ ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ ಕೆಡಿ ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್ ಕೆಡಿ ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗ ಅನೌನ್ಸ್ ಮಾಡಿರೋದಿಲ್ಲ. ಈಗ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ದೆ, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲಲ್ವ ಸರ್ ನಾವು ಹಾಕಿದ್ದು ಡೇಟ್? ಡಿಸೆಂಬರಲ್ಲಿ ನೋಡಿದ್ದು. ಹಾಂ, ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿದ್ದು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಬರ್ಲಿ. ಜನನಾಯಕನ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಟಾಕ್ಸಿಕ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಎಲ್ಲ ನಿಮ್ ಸಿನಿಮಾನೇ. ಬಟ್ ಕೆಡಿನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿದ್ದ ಡೇಟ್ ಅಲ್ಲ, ಹೊಸದಾಗೇನೆ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮ್ಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ ಇವಾಗ. ಇಲ್ಲ ಮೇಡಮ್. ಆಮೇಲೆ ಕೆವಿಎನ್ ಸರ್ ಅದನ್ನೇ ಹೇಳ್ತಿದ್ರು, ಐ ಹೋಪ್ ಕೆಡಿ ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಹೋಪ್ ಇದೆ, ಕೆಡಿ ಮೇಲೆ ತುಂಬಾ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ ಕೆವಿಎನ್ ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳು ಇರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಅಂಡ್ ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋದ್ರು ನಡೀತದೆ ಸಿನಿಮಾ, ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಐದನ್ ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್, ದ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ನಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ದಿದ್ದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು ಕೆಡಿ ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನನ್ನ ತಮ್ಮ ಅವನು. ಆಯ್ತೇ ನಮಗ್ನೆ ಆಗೋದಿಲ್ಲ. ಸರ್ ಪ್ರೇಮ್ ಸರ್, ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಧ್ರುವ ಅವರು. ಸರ್ ಈ ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಇದೆ ಕನೆಕ್ಟ್ ಮಾಡಿದೀವಿ. ಒಂದು ಇದರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅದನ್ನ. ಸೊ 100% ಮೊನ್ನೆ ಕೆವಿಎನ್ ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಇದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಅಂಡ್ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದಾನೆ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ ಕೇಳಿಲಿ, ದಯವಿಟ್ಟು ಬನ್ನಿ ಅಂತ. ಸೊ ಇದರಲ್ಲಿ ಆಯ್ತು ಚಿನ್ನ, ಯಾವಾಗ ಬರ್ಬೇಕು ಕೇಳೋಣ ಬಂದ್ರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಅಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರುತ್ತೆ. ಪ್ರೇಮ್ ಸರ್, ಆಲ್ಮೋಸ್ಟ್ 4 ವರ್ಷ ಅವ್ರ ಪ್ರಶ್ನೆ ನಂದೇ ಇದ್ದಿದ್ದು. 4 ವರ್ಷ ಆಯ್ತು ಸಿನಿಮಾ ಲಾಂಚ್ ಆಗಿ. ಏನಕ್ಕೆ ಡಿಲೇ ಆಗಿದ್ದ ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್, ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಿದ್ಮೇಲೆ ನಿಮಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year 2 years ಆಯಿತು. ಆ ಸಿನಿಮಾ ಎಲ್ಲ ಮುಗಿಬೇಕು, ಯಾಕಂದರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಅಂದಮೇಲೆ ಇಬ್ಬರು ಒಪ್ಕೊಂಡಿರಿ, ಇಬ್ಬರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಇಬ್ಬರು ಬದುಕಬೇಕು, ಇಬ್ಬರು ಇದು ಮಾಡಬೇಕು. ಯಾಕಂದ್ರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಆಯ್ತುಬಿಟ್ರೆ ಇಸ್ ಅ ಸಿನಿಮಾಸ್ ನಥಿಂಗ್ ಲೇಟು, ಆ ಥರದ್ದೇನೂ ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ, 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ 4 ಸಾಂಗಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನಿ ಅವರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಆಡೇ ಇಲ್ಲ ಗುರುವೆ. ಯಾರು ಆಡಿದ್ದು? ನಾನು ಒಂದೇ ಸಾಂಗ್ ಆಡಿರೋದು. ಅಲ್ಲ ಸರ್, ಅಣ್ತಮ್ಮ ಜೋಡೆ ತಕೊಂಡು ಇದು ಬಂದ್ಬಿಟ್ಟು ಕೋರಸ್ಸು. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್ ಆಡೇ ಆಡ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಆಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರುವೆ ಅಂತ.
ಐ ಆಮ್ ಎ ಕೋರಸ್ ಯಾಕಂದ್ರೆ ಐ ಆಮ್ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ನಾವು ಅರ್ಜುನ ಕೀಬೋರ್ಡ್ ಪಕ್ಕ ನಿಂಗೆ ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟೋ ನಿಮಗೆ, ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನಮಗೆ. ಅದೆಲ್ಲ ನಾವೇನೋ ಪಡ್ಕೊಂಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕತ್ತೀವಿ, ತಗೊಂಡು ಜನಗಳಿಗೆ ಪೇಸ್ಟ್ ಅಂದ್ರೆ ಮಾಡ್ತೀವಿ. ಈ ಸಿನಿಮಾದಲ್ಲಿ ಸಾಂಗ್ ಬರೆಯಕ್ಕೆ ತುಂಬಾ ಜನ ನಿಮ್ಮ ಬಳಗದವರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ನಿಮ್ಮ ಆಡ್ತಾವ್ರೆ ಬ್ರದರ್. ಈಗ ಅರ್ಜುನ್ ಅವರು ರಂಗ ಯಾರೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ, ಐಶ್ವರ್ಯ ಅವ್ರಿಗೆ. ಇಲ್ಲ ನಾವು ಬೇರೆ ಕೈಲಿ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ, ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇನೆ. ಎಲ್ಲಾರ್ಗು ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ನಮ್ಮ ಮಂಜು ಬರ್ದಿಯಾನೆ, ಅಣ್ತಮ್ಮ ಜೋಡೆ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ತರ ಪ್ರತಿಯೊಬ್ರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದ್ರು ಬೆಳೆಸ್ತೀನಿ ನಾನು, ಯಾರಾದ್ರೂ ಬರಲಿ. ಅವ್ರಿಗೆ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬನ್ರೋ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ ಯಾವಾಗ್ಲೂ, ಲೈ ಬರಲ್ಲ ಸ್ಟೇಜ್ ಮೇಲೆ, ನಿಮ್ಮನ್ನು ನೀವು ತೋರಿಸ್ಕೊಳ್ರೋ, ಇಲ್ಲ ಅಂದ್ರೆ ಕಷ್ಟ ಕಂಡ್ರೋ ಬೆಳೆಯೋಕ್ಕೆ ಅಂತ. ಆಮೇಲೆ ನನ್ನನ್ನು ಇಟ್ಕೊಂಡ್ರು ನನ್ನೇ ತೋರಿಸ್ತಾರೆ, ಪ್ರೇಮಿದಾನ್ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬಡಿ ಮಕ್ಳ ನೀವು ಅಂತಿರ್ತೀನಿ ಹಂಗೆ. ಸರ್ ಇಲ್ಲಿ ಹಾ ಅವಳ ಇಲ್ಲ ಮಾಡ್ತೀನಿ ಮಗನೇ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಗ್ತವೆ, ಟೈಮ್ ಏನೋ ಹೇಳ್ತೀವಲ್ಲ, ಟೈಮ್ ಆಗ್ತವೆ. ಸೊ ಮಾಡೋಕಂದ ಈಗ ಶುರು ಮಾಡ್ತೀನಿ. ಅವನ ಜೊತೆ ಇನ್ನ 3-4 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವನ್ಗೆ ಯಾರು ಅವ್ನು ರೆಡಿ ಬರಲ್ಲ ಅಂತಲ್ಲ ಮಗ. ಹಾ ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು? ಮುಲಾಜಿಲ್ದ 2 ಮಾಡೋಣ ಬರೋಣ. ಹೆಂಗ ನಮ್ಮ ಅವನು ಸರ್ 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೋಗ್ತೀವಿ. ಟೀಮ್ ಇದೆ, ಕೆವಿನ್ ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಪ್ಲಾನ್ ಮಾಡಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮಿಂದನೇ ಪ್ಲಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ ಸರ್ಕ್ಗಳಿದೆ, ಇನ್ನು ಬೇಜಾನ್ ಇನ್ನೂ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಆ್ಯಂಡ್ ಇನ್ನು ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡಬೇಕು ಅಂದರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲಾನ್ ಮಾಡಿ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತಿರ್ತೀನಿ. ಇದು ಸುಪ್ರೀತ್ ಸರ್ಗೆ. ಸರ್ ಈಗ ಜನನಾಯಕನ್, ಟಾಕ್ಸಿಕ್ ಮತ್ತೆ KD 3 ಸಿನಿಮಾಗಳು 1,000+ crores ಇನ್ವೆಸ್ಟ್ಮೆಂಟ್ ಅಂತ ಏನೋ ಹೇಳ್ತಾ ಇದ್ರಲ್ಲ. ಸೊ 3 ಬೇರೆ ಕಾರಣಗಳಿಂದ ಡಿಲೇ ಆಯ್ತು. ಆಸ್ ಅ ಪ್ರೊಡಕ್ಷನ್ ಹೌಸ್ KVN ಮೇಲೆ ಎಷ್ಟು ಮಟ್ಟಿಗೆ ಒತ್ತಡ ಆಯ್ತು ಅಂತ? ಸರ್ ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟ್ ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ.